ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇಸ್ರಾಯೇಲ್ ಇರಾನ್ ಯುದ್ಧ ಉಲ್ಬಣಗೊಳ್ಳುತ್ತಲೇ ಇದೆ. ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣಗಳು ಕೂಡ ಕಾಣಿಸುತ್ತಿಲ್ಲ. ಗುರುವಾರ ಮುಂಜಾನೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿ ಇಸ್ರಾಯೇಲ್ನ ರಾಜಧಾನಿ ಟೆಲ್ ಅವೀವ್ ಅನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಇರಾನ್ ಹಾರಿಸಿದ ಕ್ಷಿಪಣಿಯು ಇಸ್ರಾಯೇಲ್ನ ದಕ್ಷಿಣ ಭಾಗದಲ್ಲಿರುವಂತಹ ಮುಖ್ಯ ಆಸ್ಪತ್ರೆಯಾದ ಸೊರೆಕೋ ವೈದ್ಯಕೀಯ ಕೇಂದ್ರವನ್ನ ನೇರವಾಗಿ ಗುರಿಯಾಗಿಸಿಕೊಂಡಿದ್ದು, ದಾಳಿಯಲ್ಲಿ ಆಸ್ಪತ್ರೆಯ ಹಲವು ಭಾಗಗಳಿಗೆ ಭಾರಿ ಹಾನಿ ಕೂಡ ಆಗಿದೆ ಮತ್ತು ಅನೇಕ ಜನರು ಗಾಯಗೊಂಡಿದ್ದಾರೆ ಅಂತ ಆಸ್ಪತ್ರೆ ಆಡಳಿತ ತಿಳಿಸಿದೆ. ಇನ್ನು ಇರಾನ್ ಇಸ್ರಾಯೇಲ್ ಷೇರು ವಿನಿಮಯ ಕೇಂದ್ರವನ್ನು ಸಹ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅಂತಾನು ವರದಿಯಾಗಿದೆ. ಇದರ ಹಿನ್ನೆಲೆ ಇರಾನ್ ಇಸ್ರಾಯೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿ ನಾಶ ಮಾಡಿದ ಬೆನ್ನಲ್ಲೇ ಇಸ್ರಾಯೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೆರಳಿದ್ದು ಇದಕ್ಕೆ ಪ್ರತ್ಯುತ್ತರ ನೀಡುವ ಶಪಥವನ್ನ ಮಾಡಿದ್ದಾರೆ. ಈ ಸಂಬಂಧ ಮಾತನಾಡಿರುವಂತಹ ನೆತನ್ಯಾಹು ಗುರುವಾರ ಬೆಳಗ್ಗೆ ಇರಾನ್ನ ಭಯೋತ್ಪಾದಕ ಸರ್ವಾಧಿಕಾರಿಗಳು ಬೀರ್ ಶಹಬಾದ್ ಸೊರೆಕೋ ಆಸ್ಪತ್ರೆ ಮತ್ತು ದೇಶದ ಕೇಂದ್ರ ನಾಗರಿಕ ಪ್ರದೇಶಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ. ನಾವು ಟೆಹರಾನ್ನ ಸರ್ವಾಧಿಕಾರಿಗಳೊಂದಿಗೆ ಪೂರ್ಣ ಪ್ರಮಾಣದ ಒಪ್ಪಂದಕ್ಕೆ ಬರುತ್ತೇವೆ ಎಂದು ನೆತನ್ಯಾಹು ಬಹಿರಂಗವಾಗಿ ಎಚ್ಚರಿಕೆಯ ಸಂದೇಶವೊಂದನ್ನು ಆಹ್ವಾನಿಸಿದ್ದಾರೆ. ಇಸ್ರಾಯೇಲ್ ರಕ್ಷಣಾ ಸಚಿವ ಇಸ್ರಾಯೇಲ್ನ ಕಾಟ್ಜ್ ಕೂಡ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು, ಹೇಳಿತನದ ಇರಾನ್ನ ಸರ್ವಾಧಿಕಾರಿ ಬಂಕರ್ನಲ್ಲಿ ಅಡಗಿಕೊಂಡು ಆಸ್ಪತ್ರೆಗಳು ಮತ್ತು ವಸತಿ ಕಟ್ಟಡಗಳ ಮೇಲೆ ಗುರಿಯಿಟ್ಟು ದಾಳಿ ನಡೆಸುತ್ತಿದ್ದಾರೆ. ನೀವು ಅತ್ಯಂತ ಗಂಭೀರ ರೀತಿಯ ಯುದ್ಧ ಅಪರಾಧಗಳಾಗಿವೆ ಮತ್ತು ಖುಮೇನಿ ಅವರ ಅಪರಾಧಗಳಿಗೆ ಹೊಣೆಗಾರರಾಗ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಇಸ್ರಾಯೇಲ್ ವಿರುದ್ಧದ ಬೆದರಿಕೆಗಳನ್ನು ತೊಡೆದುಹಾಕಲು ಮತ್ತು ಆಯತೊಲ್ಲಾ ಆಡಳಿತವನ್ನ ದುರ್ಬಲಗೊಳಿಸಲು ಟೆಹರಾನ್ನಲ್ಲಿರುವಂತಹ ಇರಾನ್ನ ಕಾರ್ಯತಂತ್ರದ ಸ್ಥಾಪನೆಗಳು ಮತ್ತು ಸರ್ಕಾರಿ ಗುರಿಗಳ ಮೇಲಿನ ದಾಳಿಯ ತೀವ್ರತೆಯನ್ನು ಹೆಚ್ಚಿಸಲು ಇಸ್ರಾಯೇಲ್ ರಕ್ಷಣಾ ಪಡೆಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಪ್ರಧಾನಿ ನೆತನ್ಯಾಹು ಮತ್ತು ರಕ್ಷಣಾ ಸಚಿವ ಕಾಟ್ಜ್ ಇಬ್ಬರು ಘೋಷಿಸಿದ್ದಾರೆ. ಗುರುವಾರ ಮುಂಜಾನೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿ ಇಸ್ರಾಯೇಲ್ನ ರಾಜಧಾನಿ ಟೆಲ್ ಅವೀವನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಬೀರ್ ಶೆಬಾ ನಗರದಲ್ಲಿರುವಂತಹ ಸೊರೆಕೋ ಆಸ್ಪತ್ರೆ ಇಸ್ರಾಯೇಲ್ನ ದಕ್ಷಿಣದಲ್ಲಿರುವಂತಹ ಸುಮಾರು 1 ಮಿಲಿಯನ್ ಜನರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಮತ್ತು 1,000ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಹೊಂದಿದೆ. ಟೆಲ್ ಅವೀವ್ ಮೇಲೆ ಇರಾನ್ನ ಕ್ಷಿಪಣಿ ದಾಳಿಯನ್ನ ಕನಿಷ್ಠ 25 ಜನರು ಸಾವನ್ನಪ್ಪಿದ್ದಾರೆ ಅಂತ ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಅರೆ ವೈದ್ಯರು ಈ ಮಾಹಿತಿಯನ್ನು ನೀಡಿದ್ದಾರೆ. ದಾಳಿಯ ನಂತರ ಆಸ್ಪತ್ರೆಯು ಸಾರ್ವಜನಿಕರು ಸದ್ಯಕ್ಕೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರದಂತೆ ವಿನಂತಿಸಿದೆ. ಅಧಿಕಾರಿಗಳ ಪ್ರಕಾರ ಆಸ್ಪತ್ರೆಯ ಜೊತೆಗೆ ಕೆಲವು ವಸತಿ ಕಟ್ಟಡಗಳು ಸಹ ಹಾನಿಗೊಳಗಾಗಿವೆ. ಡೇವಿಡ್ ಅಂಡಮ್ ಆಂಬ್ಯುಲೆನ್ಸ್ ಸೇವೆಯ ಮುಖ್ಯಸ್ಥ ಏಲಿ ಬಿನ್ ಮಾತನಾಡಿ, ಕ್ಷಿಪಣಿ ಸೊರ್ಯಾಕೋ ಆಸ್ಪತ್ರೆಯ ಒಂದು ಮಹಡಿಗೆ ಅಪ್ಪಳಿಸಿತ್ತು. ಕೂಡಲೇ ರೋಗಿಗಳನ್ನು ತ್ವರಿತವಾಗಿ ಸ್ಥಳಾಂತರಿಸಲಾಯಿತು. ನಿನ್ನೆಯೇ ಅನೇಕ ರೋಗಿಗಳನ್ನು ಸ್ಥಳಾಂತರಿಸಲಾಗಿದೆ. ಇದರಿಂದ ಅನೇಕರ ಜೀವ ಉಳಿಯಿತು ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ಹೊಲೋನ್ ಅವರ ವೈದ್ಯಕೀಯ ಕೇಂದ್ರದ ಮೇಲೆ ಕೂಡ ದಾಳಿ ನಡೆಸಲಾಗಿದ್ದು, ಬೀರ್ ಶೆಬಾ ಹೊರತುಪಡಿಸಿ ಹೊಲೋನ್ನ ವುಲ್ಫನ್ ವೈದ್ಯಕೀಯ ಕೇಂದ್ರದ ಮೇಲೂ ಕೂಡ ಕ್ಷಿಪಣಿ ಬಿದ್ದಿದೆ. ಅಲ್ಲಿ 3 ಜನರು ಗಂಭೀರವಾಗಿ ಗಾಯಗೊಂಡಿದ್ರೆ 16 ಜನ ಸಣ್ಣ ಪುಟ್ಟ ಗಾಯಗಳಿಂದ ಬಳಲುತ್ತಿದ್ದಾರೆ. ಇನ್ನು ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಬೀರ್ ಶಹಬಾದ್ ಆಸ್ಪತ್ರೆ ಹೇಗೆ ಹಾನಿಗೊಳಗಾಯಿತು ಮತ್ತು ಕಟ್ಟಡ ಸುತ್ತಲೂ ಕಪ್ಪು ಹೊಗೆ ಹೇಗೆ ಹರಡುತ್ತದೆ ಎಂಬುದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಈಗಾಗಲೇ ವೈರಲ್ ಕೂಡ ಆಗ್ತಾ ಇದೆ. ಈಗ ವಾದ ವಿವಾದ ಮಾಡೋದಕ್ಕಿಂತಲೂ ದಾಳಿಗೆ ಪ್ರತಿ ದಾಳಿ ಮಾಡಲು ಈಗಾಗಲೇ ಇಸ್ರಾಯೇಲ್ ಕೂಡ ರೆಡಿ ಆಗಿದ್ದು, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ರೀತಿಯ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಪೇಜ್ಗಳಿಗೆ ಫಾಲೋ ಮಾಡಿ.